ಮಾನವ ಕಳ್ಳಸಾಗಣೆ ವಿರೋಧಿ ಪೋಷಕರ ಶಿಕ್ಷಣ ಕುರಿತ ಗೃಹ ಶುದ್ಧಿ ಅಭಿಯಾನಕ್ಕೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು. ಈ ವೇಳೆ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ವಲಯ ನಿರ್ದೇಶಕ ಸಚಿನ್ ಘೋರ್ಪಡೆ, ಭಾರತೀಯ ನರ್ಸ್ಗಳು ಮತ್ತು ಅಲೈಡ್ ಯೂನಿಯನ್ನ ರಾಷ್ಟ್ರೀಯ ಅಧ್ಯಕ್ಷ ಕೆಕೆ ವಿಜಯಕುಮಾರ್, ರಾಷ್ಟ್ರೀಯ ಕಾರ್ಯದರ್ಶಿ ಬಿಜು ಥಾಮಸ್, ಬಿಎನ್ಎಸ್ ಉಪಾಧ್ಯಕ್ಷ ಜಯಸಿಂಗ್, ಸಪ್ತಗಿರಿ ಎನ್ಪಿಎಸ್ ವಿಶ್ವವಿದ್ಯಾಲಯದ ಕುಲಪತಿ ಉಪಕುಲಪತಿ ಡಾ ವಿ ಜಯಂತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ರಾಜ್ಯಪಾಲರು ಪೋಷಕರು ಮತ್ತು ಮಕ್ಕಳ ರಕ್ಷಣೆಯ ಜಾಗೃತಿ ಕಾರ್ಯಕ್ರಮವಾಗಿದೆ. ಶಾಲೆಗೆ ಹೋಗುವ ಮಕ್ಕಳು ಎದುರಿಸುವ ಸವಾಲುಗಳ ಮೇಲೆ ಗಮನ ಹರಿಸಲಾಗಿದೆ. ಜೊತೆಗೆ ಹೆಚ್ಚುತ್ತಿರುವ ಮಕ್ಕಳ ಅಪಹರಣ ಮತ್ತು ಶೋಷಣೆಯನ್ನು ತಡೆಯುವ ಉದ್ದೇಶ ಹೊಂದಲಾಗಿದೆ. ಬಾಲ್ಯವನ್ನು ಉಳಿಸುವುದು ಸಾಮಾಜಿಕ ಜವಾಬ್ದಾರಿಯ ಜೊತೆಗೆ ರಾಷ್ಟ್ರೀಯ ಆದ್ಯತೆಯಾಗಿದೆ. ಹೀಗಾಗಿ ಗೃಹ ಶುದ್ಧಿಯಿಂದ ಸಮಾಜ ಶುದ್ಧಿಯತ್ತ ಸಾಗುವುದು ಅಗತ್ಯವಾಗಿದೆ ಎಂದರು. ಭಾರತ ವಿಶ್ವದ ಅತ್ಯಂತ ಕಿರಿಯರ ದೇಶ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ದೇಶದಲ್ಲಿ 40% ಜನಸಂಖ್ಯೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು, ಯುವಕರು ಮತ್ತು ಮಕ್ಕಳು ರಾಷ್ಟ್ರದ ಭವಿಷ್ಯ. ಅವರ ನಗು, ಮುಗ್ಧತೆ, ಕುತೂಹಲದಲ್ಲಿ ಕುಟುಂಬದ ಭರವಸೆ ಇದೆ. ಅವರ ಕಣ್ಣುಗಳಲ್ಲಿ ದೇಶದ ಪ್ರಗತಿಯ ಕನಸುಗಳಿವೆ. ಇತ್ತೀಚಿನ ವರ್ಷಗಳಲ್ಲಿ ಮಕ್ಕಳ ಅಪಹರಣ ಸಂಖ್ಯೆ ಹೆಚ್ಚಾಗಿದೆ. ಇದು ಅತ್ಯಂತ ನೋವಿನ ಸಂಗತಿ. ಮಕ್ಕಳ ಅಪಹರಣ ತಡೆಯುವುದು ಸವಾಲಿನ ಕೆಲಸವಾಗಿದೆ ಎಂದು ಹೇಳಿದರು. ದೇಶದಲ್ಲಿ ಪ್ರತಿ ವರ್ಷ ಮಕ್ಕಳ ಅಪಹರಣ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿದೆ. ಸರ್ಕಾರಿ ಅಂಕಿ ಅಂಶಗಳ ಪ್ರಕಾರ ರಾಜ್ಯದಲ್ಲಿ 2,000ಕ್ಕೂ ಹೆಚ್ಚು ಮಕ್ಕಳು ಕಾಣೆಯಾಗುತ್ತಿದ್ದಾರೆ. ಈ ಮಕ್ಕಳಲ್ಲಿ ಸುಮಾರು 10% ಮಕ್ಕಳು ಪತ್ತೆಯಾಗುವುದಿಲ್ಲ. ಅಂದರೆ 200ಕ್ಕೂ ಹೆಚ್ಚು ಕುಟುಂಬಗಳು ತಮ್ಮ ಮಕ್ಕಳನ್ನು ಶಾಶ್ವತವಾಗಿ ಕಳೆದುಕೊಳ್ಳುತ್ತಿದ್ದಾರೆ ಎನ್ನುವುದು ವರದಿಯಲ್ಲಿ ಬಹಿರಂಗಪಡಿಸಲಾಗಿದೆ. ಮಕ್ಕಳು ಶಾಲೆಗೆ ಅಥವಾ ಮನೆ ಪಾಠಕ್ಕೆ ಹೋದಾಗ ಕಾಣೆಯಾಗುತ್ತಿದ್ದಾರೆ ಎಂದು ತಿಳಿಸಿದರು. इन मामलों में मानव तस्करी, यौन शोषण, बाल मजदूरी, अंग व्यापार और जबरन भीख मंगवाने वाले गिरोह शामिल है. ಜಯಸಿಂಗ್, ಮಕ್ಕಳ ಆರೋಗ್ಯ ರಕ್ಷಣೆಯಲ್ಲಿ ಪೋಷಕರ ಪಾತ್ರ ಮುಖ್ಯವಾಗಿದೆ. ಮಕ್ಕಳ ಅಪಹರಣ ತಡೆಗೆ ಶಾಲಾ ಕಾಲೇಜು ಮಟ್ಟದಲ್ಲಿಯೇ ಜಾಗೃತಿ ಆರಂಭಿಸುವುದು ಅಗತ್ಯ ಎಂದರು. It is a call to comfort the grave threat and child trafficking, narcotic influences and the exploiting of our youth. ಕೆಕೆ ವಿಜಯಕುಮಾರ್, ಮಾನವ ಕಳ್ಳ ಸಾಗಾಣಿಕೆ ತಡೆಗೆ ಕ್ರಮ ಕೈಗೊಳ್ಳಬೇಕು. ಬೆಂಗಳೂರು ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಸುರಕ್ಷಿತವಾದ ವಾತಾವರಣವಿದೆ. ಆದರೂ ಪೋಷಕರು ತಮ್ಮ ಮಕ್ಕಳ ಕಡೆಗೆ ಹೆಚ್ಚು ಗಮನ ಹರಿಸುವ ಅವಶ್ಯಕತೆ ಇದೆ ಎಂದು ಹೇಳಿದರು. With making anti-human trafficking units at the state level, now they want them to have these at district level under the each SP's office, then at taluka level, then at a police station level. In couple of states it is there, in Karnataka it is there, but how effectively it is functioning is the question. ಡಾ ವಿ ಜಯಂತಿ, ಯುವ ಶಕ್ತಿಯನ್ನು ಸಂರಕ್ಷಿಸುವಲ್ಲಿ ಈ ಅಭಿಯಾನ ಮುಖ್ಯವಾಗಿದೆ. ದೇಶದ ಮಕ್ಕಳನ್ನು ರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದರು. So this is very important. So we have to focus not only on the child education but overall development of the child, and that will bring about changes in the family.